Hello, good morning, dear children. You are welcome to Akkanna Spoken English classes. This is Chandrakant Akkanna. And dear children, today we are going to learn should. ಇವತ್ತು ನಾವು ಶುಡ್ ಅನ್ನು ಕಲಿತಾ ಇದ್ದೀವಿ ಮಕ್ಕಳೇ. ಇದಕ್ಕಿಂತ ಮೊದಲಿನ ಕ್ಲಾಸಲ್ಲಿ ನಾವು ವಿಲ್ ಅಂದ್ರೆ ಏನು ಅಂತ ನೋಡಿದೀವಿ, ಶಾಲು ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ ಮತ್ತು ಅದರ ಅರ್ಥ ಏನು ಅಂತ ನೋಡಿದೀವಿ. ಅದೇ ರೀತಿ ಮೇ ಅನ್ನ ನೋಡಿದೀವಿ ಹಾಗೂ ಕ್ಯಾನ್ ಅನ್ನು ಕೂಡ ಕಲ್ತೀವಿ. ಈಗ ವಿಲ್ ಅಂದ್ರೆ ಆ ಕೆಲಸ ಮಾಡುವ ಮನಸ್ಸಿದೆ, ಶಾಲ್ ಅಂದ್ರೆ ಖಂಡಿತವಾಗಿಯೂ ಆ ಕೆಲಸವನ್ನ ಆಗ್ತದೆ. ಆಮೇಲೆ ಮೇ ಅಂದ್ರೆ ಇದನ್ನ ಹೇಳಿದ್ದೀನಿ ನಾನು ನಿಮಗೆ 50-50. ಓಕೆ, ಈ ಕೆಲಸ ಆಗುವ ಸಾಧ್ಯತೆ ಆಗಬಹುದು, 50-50 ಅಂತಕ್ಕಂತಹ ಒಂದು ಅರ್ಥವನ್ನು ಹೇಳಿದ್ದೀನಿ. ಅದೇ ರೀತಿ ಕ್ಯಾನ್ ಶೋಸ್ ದ ಎಬಿಲಿಟಿ ಆಫ್ ಅ ಪರ್ಸನ್, ಕ್ಯಾನ್ ಶೋಸ್ ದ ಎಬಿಲಿಟಿ ಆಫ್ ಅ ಪರ್ಸನ್, ಸಾಮರ್ಥ್ಯವನ್ನು ಹೇಳ್ಕೊಡ್ತದೆ ಅಂತ ಹೇಳಿದೀವಿ. ಅದೇ ರೀತಿಯಾಗಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ಶುಡ್. ಶುಡ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನೋಡೋಣ. ಈಗ ಬಹಳಷ್ಟು ಜನ ಶುಡ್ ಅನ್ನು ಯೂಸ್ ಮಾಡ್ತಾರೆ. ಶುಡ್ ಅಂದ್ರೆ ಇದು ದಿಸ್ ಇಸ್ ಅಬ್ಲಿಗೇಷನ್. ಅಬ್ಲಿಗೇಷನ್ ಅಂದ್ರೆ ಏನು, ಅಲ್ಲಿ ಆ ಕೆಲಸ ಮಾಡಲೇಬೇಕು ಅಂತ ಒಂದು ರೀತಿ ಆ ಕೆಲಸ ಮಾಡುವ ಒತ್ತಡ ಇರುತ್ತೆ, ಆ ಕೆಲಸ ಮಾಡಲೇಬೇಕು ಅಂತ ಹೇಳ್ತಕ್ಕಂಥದ್ದು. ಮತ್ತೆ ಇದನ್ನ ಕಂಪಲ್ಸರಿ ಅಂತ ಹೇಳ್ತೀವಿ ನಾವು. ಈಸಿಯಾಗಿ ತಿಳ್ಕೊಬೇಕಾದ್ರೆ ಕಂಪಲ್ಸರಿ ಆ ಕೆಲಸವನ್ನ ಮಾಡಲೇಬೇಕು. ಒಂದು ವೇಳೆ ಆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಯಾವುದೋ ರೀತಿಯಲ್ಲಿ ಪನಿಷ್ಮೆಂಟ್ ಸಿಗುತ್ತೆ ನಮ್ಗೆ. ಈಗ ಉದಾಹರಣೆಗೆ 6 ಗಂಟೆಗೆ ಟ್ರೈನ್ ಇದೆ ನನಗೆ, ನಾನು ಹೇಳ್ತೀನಿ ಐ ಶುಡ್ ರೀಚ್ ದ ಸ್ಟೇಷನ್ ಅಟ್ 5:30 ಆರ್ 5:45. ಒಂದು ವೇಳೆ ನಾನು ಇನ್ ಟೈಮ್ ಅಲ್ಲಿ ಸ್ಟೇಷನ್ಗೆ ಹೋಗ್ಲಾರ್ದೆ ಇದ್ರೆ ಐ ಮಿಸ್ ದ ಟ್ರೈನ್. ಇದು ಒಂದು ಪನಿಷ್ಮೆಂಟ್. ಅದಕ್ಕೋಸ್ಕರ ಶುಡ್ ಅಂದ್ರೆ ಮಾಡಲೇಬೇಕು ಅಂತ ಹೇಳ್ತಕ್ಕಂಥದ್ದು. ಇದು ಒಂದು ಡಿಸಿಪ್ಲಿನು ಮತ್ತು ಕಂಪಲ್ಸರಿಯಾಗಿ ಮಾಡಲೇಬೇಕು ಅಂತಕ್ಕಂತಹ ಒಂದು ಅರ್ಥವನ್ನು ಕೊಡುತ್ತೆ. ಮತ್ತೆ ಇದನ್ನ ನಾವು ವಾಕ್ಯದಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅಥವಾ ನಾವು ಮಾತಾಡುವಾಗ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ಕೆಲವು ಉದಾಹರಣೆಗಳೊಂದಿಗೆ ನೋಡೋಣ. ಬನ್ನಿ ಮಕ್ಕಳೇ. ನೋಡ್ರಿ, ಶುಡ್. ಈಗ ಸಿ ಶುಡ್ ಸ್ಟಡಿ ವೆಲ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ನೋಡ್ರಿ, ಅವಳು ಉತ್ತಮವಾದ ಅಂಕಗಳನ್ನ ಪಡೆಯಬೇಕಾದ್ರೆ ಅವಳು ಕಷ್ಟಪಟ್ಟು ಓದಲೇಬೇಕು ಅಂತ ಹೇಳ್ತಾ ಇದ್ದೀವಿ. ಓದಲೇಬೇಕು, ಅದಕ್ಕೆ ಅಲ್ಲಿ ಶುಡ್ ಅನ್ನ ಯೂಸ್ ಮಾಡ್ತೀವಿ ನಾವು. ಅದೇ ರೀತಿಯಾಗಿ ಯು ಶುಡ್ earn money to become rich. ನೋಡ್ರಿ, ನೀನು ಶ್ರೀಮಂತನಾಗಬೇಕಾದ್ರೆ ದುಡ್ಡನ್ನ ಸಂಪಾದನೆ ಮಾಡಲೇಬೇಕು ಅಂತ ಹೇಳ್ತಕ್ಕಂಥದ್ದು. ಹಾಗೆ ಮೂರನೇದು ಆಲ್ ಚಿಲ್ಡ್ರನ್ should take exercise to maintain good health. ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನ ಕಾಪಾಡ್ಕೋಬೇಕಾದ್ರೆ ಎಲ್ಲಾ ಮಕ್ಕಳು ಎಕ್ಸರ್ಸೈಸ್ ಮಾಡಲೇಬೇಕು ಅಂತ ಹೇಳ್ತಕ್ಕಂಥದ್ದು. ಮೂರನೇದಾಗಿ ಯು ಶುಡ್ ಲರ್ನ್ ಡಿಸಿಪ್ಲಿನ್. to achieve something in the life. To achieve something in the life or to achieve anything in the life. ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ನೀವು ವ್ಯವಸ್ಥಿತವಾದ ಡಿಸಿಪ್ಲಿನ್ ಆಗಿರ್ತಕ್ಕಂಥ ಜೀವನವನ್ನ ನಡೆಸಬೇಕು ಅಂತ ಆಗ್ತದೆ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಶುಡ್ ಅಂದ್ರೆ ಕಂಪಲ್ಸರಿಯಾಗಿ ಆ ಕೆಲಸ ಮಾಡಲೇಬೇಕು. ಒಂದು ವೇಳೆ ಮಾಡಲಾರದೆ ಇದ್ರೆ ಅದಕ್ಕೆ ಪನಿಷ್ಮೆಂಟ್ ಸಿಗುತ್ತೆ, ಯಾವುದೋ ರೀತಿಯ ಪನಿಷ್ಮೆಂಟ್ ಸಿಗುತ್ತೆ. ಅದಕ್ಕೋಸ್ಕರ ನಾವು ಶುಡ್ ಅನ್ನ ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ಹೇಳ್ತೀವಿ, ನಾಳೆ ಎಕ್ಸಾಮ್ ಇದೆ ಅಂತ ಇಟ್ಕೊಳ್ಳಿ, ನಾನು ಐ ಶುಡ್
ಪ್ರಿಪೇರ್ ವೆಲ್ ಫಾರ್ ದ ಎಕ್ಸಾಮಿನೇಷನ್. ಐ ಶುಡ್ ಪ್ರಿಪೇರ್ ವೆಲ್ ಫಾರ್ ದ ಎಕ್ಸಾಮಿನೇಷನ್. ನನ್ನಷ್ಟಕ್ಕೆ ನಾನು ಹೇಳ್ಕೊತಾ ಇದ್ದೀನಿ. ಐ ಶುಡ್ ಲರ್ನ್ ಗುಡ್ ಥಿಂಗ್ಸ್ ಫ್ರಮ್ ಅದರ್ಸ್. ಬೇರೆಯವರಿಂದ ನಾವು ಬೇರೆಯವ್ರನ್ನ ನೋಡಿ ನಾವು ಕಲಿಬೇಕು ಅಂತಕ್ಕಂತಹ ವಿಚಾರ. ಓಕೆ, ಯು ಶುಡ್ ಟ್ರೈ ಟು ಗೆಟ್ ಅಪ್ ಎಟ್ 5 o'clock in the morning ಇಫ್ ಯು ವಾಂಟ್ ಟು ಲರ್ನ್ ಗುಡ್ ಹ್ಯಾಬಿಟ್. ನೀನು ಒಂದು ವೇಳೆ ಉತ್ತಮವಾಗಿರ್ತಕ್ಕಂತಹ ಒಂದು ಏನು ಹವ್ಯಾಸಗಳನ್ನ ಬೆಳೆಸ್ಕೋಬೇಕಾದ್ರೆ ನೀನು ಬೆಳಿಗ್ಗೆ 5 ಗಂಟೆಗೆ ಏಳಲೇಬೇಕು ಅಂತಕ್ಕಂತಹ ಮಾತನ್ನ ಹೇಳ್ತೀವಿ. ಅದಕ್ಕೋಸ್ಕರ ಸುಡ್ಡು ಪಾಸಿಟಿವ್ ಅಲ್ಲಿ ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂತಂದ್ರೆ, ನಾವು ಅದನ್ನ ಮಾಡಲೇಬೇಕು, ಅದು ಅನಿವಾರ್ಯತೆ ಇದೆ ಅಂದಾಗ ನಾವು ಸುಡ್ಡನ್ನ ಯೂಸ್ ಮಾಡ್ತೀವಿ. ಇದನ್ನ ಪಾಸಿಟಿವ್ ನಲ್ಲಿ ಈ ರೀತಿಯಾಗಿ ಯೂಸ್ ಆಗ್ತದೆ ಮಕ್ಕಳೇ. ಈಗ ಇದನ್ನ ನೆಗೆಟಿವ್ ಅಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ. ಮೊದಲನೇದಾಗಿ ಸುಡ್ಡನ್ನ ಈಗ ಯಾವ ರೀತಿಯಾಗಿ ನಾವು ಪಾಸಿಟಿವ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ನೋಡಿದೀವಿ. ಈಗ ನೆಗೆಟಿವ್ ಅಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ. ಅದಕ್ಕೆ ನಾವು ಏನಂತೀವಿ ಅಂತಂದ್ರೆ ಶುಡ್ ನಾಟ್ ಅಂತೀವಿ ನಾವು. ಅದಕ್ಕೆ ಶುಡ್ ನಾಟ್ ಅಂದ್ರೆ ಮಾಡಲೇಬಾರದು ಅಂತ. ಆ ಕೆಲಸ ಮಾಡಲೇಬಾರದು. ಈಗ ಇದಕ್ಕಿಂತ ಮೊದಲಿನ ಕ್ಲಾಸಲ್ಲಿ ನಾವು ವಿಲ್ ನಾಟ್, ಶಾಲ್ ನಾಟ್, ಮೇ ನಾಟ್, ಆಮೇಲೆ ಕೆನ್ ನಾಟ್ ಎಲ್ಲವನ್ನ ಕಲ್ತಿದ್ದೀವಿ. ಈಗ ನಾವು ಶುಡ್ ನಾಟ್ ಅಂದ್ರೆ ಅದರ ಅರ್ಥ ಯಾವ ರೀತಿ ಆಗುತ್ತೆ ಮತ್ತೆ ಏನಾಗ್ತದೆ ಅಂತಕ್ಕಂಥದ್ದನ್ನ ನೋಡೋಣ. ಶುಡ್ ನಾಟ್ ಅಂದ್ರೆ ಯಾವ ರೀತಿಯಾಗಿ ಆಗ್ತದೆ ಅದು ಅಂತಕ್ಕಂಥದ್ದನ್ನ ನಾವು ಈಗ ನೋಡೋಣ. ಈಗ ಶುಡ್ ನಾಟ್ ಪ್ಲಸ್ ಇದರಲ್ಲಿ ಕೂಡ ಬೇಸ್ ಫಾರ್ಮ್ ಆಫ್ ದ ವರ್ಬ್ ಅನ್ನೇ ಯೂಸ್ ಮಾಡ್ತೀವಿ. ಶುಡ್ ನಾಟ್ ಅಂದ್ರೆ ಸಿಂಪಲ್ ಆಗಿ ನಾವು ಕನ್ನಡದಲ್ಲಿ ಮಾಡಲೇಬಾರದು ಅಂತ ಇಟ್ಕೊಳ್ಳೋಣ. ಮಾಡಲೇಬಾರದು. ಯಾವುದೋ ಒಂದು ಕೆಲಸ ಇದೆ, ಆ ಕೆಲಸ ಮಾಡಲೇಬಾರದು. ಒಂದ್ ವೇಳೆ ನಾವು ಮಾಡಿದ್ರೆ ಕುಡಿತಾರೆ ನಮ್ಗೆ ಯಾರಾದ್ರೂ, ಅಥವಾ ಪನಿಷ್ಮೆಂಟ್ ಕೊಡ್ತಾರೆ ಅಥವಾ ಬೈತಾರೆ. ಅಂಡರ್ಸ್ಟ್ಯಾಂಡ್. ಈಗ ನೋಡ್ರಿ, ಬಹಳಷ್ಟು ಮಳೆ ಆಗ್ತಾ ಇದೆ. ಮಳೆಯಲ್ಲಿ ನೀವು ಹೊರಗೆ ಹೋಗಲೇಬಾರದು ಅಂತ ಮನೆಯಲ್ಲಿ ಒಂದು ಏನು ರಿಸ್ಟ್ರಿಕ್ಷನ್ ಅನ್ನ ಹಾಕಿರ್ತಾರೆ. ಯು ಶುಡ್ ನಾಟ್ ಗೋ ಔಟ್ ಇನ್ ದ ರೈನ್ ಅಂತ. ಯಾಕಂದ್ರೆ ನಮ್ಮ ಒಂದು ಸುರಕ್ಷತೆಗೋಸ್ಕರ ಈ ರೀತಿಯಾಗಿರ್ತಕ್ಕಂಥ ವಾಕ್ಯವನ್ನ ನಾವು ಏನ್ ಮಾಡ್ತೀವಿ, ಇಲ್ಲಿ ಶುಡ್ ನಾಟ್ ಅಲ್ಲಿ ಯೂಸ್ ಮಾಡ್ತೀವಿ. ಅದನ್ನ ಹೆಂಗ್ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡೋಣ ಬನ್ನಿ. ದೇ ಶುಡ್ ನಾಟ್ teach bad things to the children. ಮಕ್ಕಳಿಗೆ ಅವರ ಕೆಟ್ಟ ವಿಚಾರಗಳನ್ನ ಕಲಿಸಲೇಬಾರದು ಅಂತ ಹೇಳ್ತೀವಿ. ಎರಡನೇದು, ಈಗ ಯಾವುದೋ ಸ್ವಲ್ಪ ಕೆಟ್ಟ ಹವ್ಯಾಸ ಇರತಕ್ಕಂಥ ಮಕ್ಕಳಿದ್ದಾರೆ. ನಮ್ಮ ಮನೆಯಲ್ಲಿರ್ತಕ್ಕಂಥ ಮಗುವಿಗೆ ನಾವು ಹೇಳ್ತೀವಿ ಏನಂತ, ಯು ಶುಡ್ ನಾಟ್ ಮಿಂಗಲ್ ವಿತ್ ದೋಸ್ ಬಾಯ್ಸ್, ಯು ಶುಡ್ ನಾಟ್ ಗೋ ವಿತ್ ದೋಸ್ ಬಾಯ್ಸ್. ಆ ಮಕ್ಕಳೊಂದಿಗೆ ನೀನು ಇರಬೇಡ ಅಂತ ಹೇಳ್ತಕ್ಕಂಥದ ಮಾತು. ಯು ಶುಡ್ ನಾಟ್ ಮಿಂಗಲ್ ವಿತ್ ದೋಸ್ ಬಾಯ್ಸ್. ಆ ಮಕ್ಕಳೊಂದಿಗೆ ನೀನು ಸೇರುವುದು ಬೇಡ ಅಂತ ಹೇಳ್ತೀವಿ. ಅದೇ ಈಗ ಪರೀಕ್ಷೆ ಇದೆ, ಪರೀಕ್ಷೆಗೆ ಹೋಗ್ಬೇಕಾಗಿದೆ. ಆವಾಗ ನಾವೇನ್ ಮಾಡ್ತೀವಿ, ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತೀವಿ, ಯು ಶುಡ್ ನಾಟ್ ಗೆಟ್ ಲೇಟ್ ಟು ಗೋ ಟು ದ ಸ್ಕೂಲ್ ಆರ್ ಗೋ ಟು ದ ಎಕ್ಸಾಮ್. ಯು ಶುಡ್ ನಾಟ್ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಯು ಶುಡ್ ನಾಟ್ ಗೆಟ್ ಲೇಟ್ to reach the exam hall, reach the exam center. Understand? ಈಗ ಪರೀಕ್ಷಾ ಸಂದರ್ಭದಲ್ಲಿ ಮಕ್ಕಳಿಗೆ ನಾವು ಹೇಳ್ತೀವಿ ಏನಂತ, ಯು ಶುಡ್ ನಾಟ್ ವೇಸ್ಟ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನ ನೀವು ಏನ್ ಮಾಡ್ಬೇಡ್ರಿ, ವೇಸ್ಟ್ ಮಾಡ್ಬೇಡ್ರಿ ಅಂತಕ್ಕಂತಹ ಮಾತನ್ನು ಹೇಳ್ತೀವಿ. ಇದಕ್ಕೋಸ್ಕರ ನಾವು ಶುಡ್ ನಾಟ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಒಂದು ಹಂತದಲ್ಲಿ ಆ ಕೆಲಸ ಮಾಡಬಾರ್ದು ಅಂತಕ್ಕಂಥ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ. ಅಲ್ಲಿ ಕೆಲಸ ಮಾಡಲೇಬೇಕು ಅಂತ ಇರುತ್ತೆ ಪಾಸಿಟಿವ್ ಅಲ್ಲಿ, ಇಲ್ಲಿ ಕೆಲಸ ಮಾಡಲೇಬಾರದು ಅಂತ ಇರುತ್ತೆ. ಅಂಡರ್ಸ್ಟ್ಯಾಂಡ್? ಅದಕ್ಕೆ ಈ ರೀತಿಯಾಗಿ ನಾವು ಶುಡ್ ಅನ್ನ ಉಪಯೋಗ ಮಾಡ್ತೀವಿ. ಯು ಶುಡ್ ಗೋ ಟು ದ ಗಾರ್ಡನ್ ಬಟ್ ಯು ಶುಡ್ ನಾಟ್ ಪ್ಲಕ್ ಎನಿ ಫ್ಲವರ್ಸ್.
Okay, they should come to my home, but they should not speak bad words about my family members. She should learn Bharatanatyam, but she should not perform Bharatanatyam unnecessarily anywhere. Understand? ಈ ರೀತಿ ಇರತಕ್ಕಂಥ ವಿಚಾರಗಳನ್ನ ನಾವು ಶುದ್ಧ ಮತ್ತು ಶುಡ್ ನಾಟ್ ಆಗಿ ಉಪಯೋಗ ಮಾಡ್ತೀವಿ. ನಿಮಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಸುಡ್ಡು ಮತ್ತು ಸುಡ್ ನಾಟ್ ಅನ್ನ ನೀವು ತಿಳ್ಕೊಂಡಿದ್ದೀರಿ ಅಂತಕ್ಕಂತಹ ಒಂದು ಆಸೆಯೊಂದಿಗೆ ಇವತ್ತಿನ ಕ್ಲಾಸನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಯಾರಿಗಾದರೂ ಏನಾದರೂ ಡೌಟ್ ಇದ್ರೆ ನನಗೆ ಕಾಲ್ ಮಾಡಿ ಕೇಳ್ರಿ. ಹಿಂದಿನ ಕ್ಲಾಸ್ನಲ್ಲಿ ನಾನು ನನ್ನ ಫೋನ್ ನಂಬರನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇನ್ನೊಂದ್ಸಲ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.